ಮರೆಯ ಬೆನ್ನಿಂದ ಬೇಕಂತಾರನ ಬರಕತ್ತೈತಿ ಹಲಕಟ್ಟೆ ಡಾಕ್ಟ್ರ್. ಏನ್ ಚಳಿ ನಿನ್ನೆ ನಮ್ಮ ದವಾಖಾನಿ ಬರ್ತಂಗೆ ಆದ್ರ ಅಯ್ಯೋ ಡಾಕ್ಟ್ರ, ಒಬ್ರು ಮನ್ಯಾಗ ಹಾಳಾಗಿ ದುಡಿಯಾಕೆ ನಾನು ಅದೀನ್ರಿ. ಹಂಗಿದ್ಮೇಲೆ ಬ್ಯಾನಿ ಬಂದ್ರು ದುಡಿಬೇಕು, ಏನಾದ್ರೂ ದುಡಿಬೇಕು. ಹಂಗ ನೀವ್ ಕರೆದ ತಕ್ಷಣ ಬರಕ್ಕ ಟೈಮ್ ಸಿಗಬೇಕಲ್ಲ ಅಂತೀನಿ. ನೀ ಬರ್ತಾಳಂತ ದಾರಿ ನೋಡಿ ನೋಡಿ ಸಾಕಾಗೋತ್ ನೋಡ್ ನನಗೆ. ಹಂಗಾರೆ ಸತ್ ಬಿಡು ಸರಾಕತ್ತ. ಬೇತನ ನಿದ್ದಿನ ಬರ್ಲಿಲ್ಲ. ಈಗೇನು ಎಲ್ಲ ಆರಾಮಾಗೈತಲ್ಲ? ಅಯ್ಯೋ ಎಲ್ಲಾರಮ್ರಿ ಡಾಕ್ಟ್ರ, ಕುಂದ್ರಾಕ ಬರವಲ್ದು, ನಿಂದ್ರಾಕ ಬರವಲ್ದು. ಹಂಗ ಬೆನ್ನ ಹಿಂದ ನರನ ಎಳ್ಯಾಕತ್ತಿತ್ತು ಗೊತ್ತೇನು? ಹೌದಾ? ಹೌದು. ನಡಿ ಹಂಗಾರ ಹೋಗೋಣ ಎಲ್ಲಿಗ? ನಮ್ ದವಾಖಾನಿಗೆ. ಅಲ್ಲಿಗಲ್ಲ. ನಮಗೇನು ರಾತ್ರಿ ಆದ್ರೇನು ಹಗಲಿ ಆದ್ರೇನು ಲಾಭ ಸಿಕ್ಕಂದ್ರ ಸಿಕ್ಕಾಗ ಚುಚ್ ಕಳ್ಸಿದ್ರಾತ. ಅಲ್ಲ ಏನೋ ತಲೆ ಕಟ್ಕೊಳಕತ್ತಿರಲ್ಲ ಡಾಕ್ಟ್ರ. ಏನಿಲ್ಲ, ಯಾವ್ದೇ ಜಡ್ ಬರ್ಲಿ ಹಿಂಗ ಅಲಕ್ಷ್ಯ ಮಾಡ್ಬಾರ್ತೀನಿ. ನೀನೀಗ ಯಾಕ ನೋಡಿದ್ರು ಒಟ್ಟು ನಿಶಕ್ತಿ ಇದ್ದಂಗ ಕಾಣ್ತೈತಿ. ನಡಿ ನಡಿ ಚುಚ್ಚಿ ತಾಳಿಕ ಕೊಟ್ಟು ಕಳಿಸ್ತಂತೆ. ಒಲ್ಲೆಪ್ಪ, ನಾ ಬರೋದಿಲ್ರಿ, ನಾ ಒಲ್ಲೆ ಅಂತೀನಿ. ಯಾಕಂದ್ರ ಮೊದಲ ಒಂದು ಬ್ಯಾನಿ ಐತಿ, ನೀ ಚುಚ್ಚಿದ್ ಇನ್ನೊಂದು ಬ್ಯಾನಿ ಆಕತಿ, ಆಮೇಲೆ ಎರಡೂ ಸೇರಿ ಕಲಬರಕಿ ಆಗಿ ಮತ್ತೊಂದು ಬ್ಯಾನಿ ಗಂಟು ಬಿದ್ರ ಅಲ್ ಚೆನ್ನಿ, ನೀನ್ ಹಿಂಗ್ ಎದ್ರಿದ್ರಿ ಜಡ್ ಹೆಂಗ್ ಹೋಗ್ಬೇಕದು? ಅದು ಏನು ಮಾಡೋದಿಲ್ಲ, ಮನಸ್ಸೊಂದ್ ಗಟ್ಟಿ ಮಾಡ್ತ್ಯ, ಚುಚ್ಚ ಮುಂದಾಟ ಬ್ಯಾನ್ ಆಕತಿ. ಆನ ಕಡೆ ನಿನಗೆ ಆರಾಮ ಆಗತ್ ನೋಡು. ಬ್ಯಾಡ್ರಪ್ಪ ಬ್ಯಾಡ್ರಿ, ನೀವು ಚುಚ್ಚ ಮುಂದೆ ಏನಾರ ಹೆಚ್ಚಿ ಕಮ್ಮಿ ಆತಂದ್ರ ನಿಮ್ಮ ಸೂಜಿನ ಮುರ್ಕೊಂಡು ಹೋಗತ್ ಹುಷಾರ. ಸೂಜ್ ಮುರಿಯಂಗಿಲ್ಲ, ನಾವು ಅಣಿಸ್ತೀವಿ. ರೆಡಿ ಸ್ಟಡಿ. ಸೂಜಿ ಮುರಿಯೋದಿಗೆ ಮತ್ತೆ ಕುಳ ಹಾಕಿ ಅಣಿಸ್ತೀವಿ, ಸ್ಟಡಿ ಆಗೈತಿ. ಅದೇಂಗಪ್ಪ ಅಂತೀನಿ. ಅಯ್ಯೋ ಹಂಗ ಅದು ನಿನಗೆ ಗೊತ್ತಾಗಲ್ಲ. ಗೊತ್ತಾಗ್ಲಿಲ್ಲ ಸುಮ್ಮನೆ ಮತ್ತೆ. ಹುಡುಗಿರಂದ್ರ ತಲೆಗೊಂಡ ಎಂಡ ಕೈಗೊಂಡ್ರೆ ಕೊಡ್ತಾಳಪ್ಪ ನಮಗೆ ಚಂದ. ಅಂದ್ರೆ ಗಂಡಸರು ನೀವೇನು ಕಮ್ಮಗದ್ರಿ ಏನ? ಯಪ್ಪ ಡಾಕ್ಟರ್ ಮೂರ್ತಿ, ಚುಚ್ಚೋದ್ರಾಗ ಹೆಚ್ಚು ಕಮ್ಮಿ ಆಗಿ ಸೂಜಿ ಪಸಕ್ನ ಮುರ್ಕೊಂಡಿತ್ತಪ್ಪ. ಯಾಕಪ್ಪ ಇಷ್ಟು ನೈಸ್ ಮಾತಾಡ್ತಿ? ಯಪ್ಪ ಡಾಕ್ಟರ್ ಮೂರ್ತಿ, ಏಯ್ ಸುಮ್ನೆ ನಿಂದ್ರಾಕ ನೀ ಏನ್ ತಗೊಂತಿ? ಅಂತೂ ನೀನ್ ಅವನ್ ಕುಟಾಗ ಚುಚ್ಸ್ಕೋಬೇಕಂತಿದಿ. ಕೂತೆ ಚುಪ್ಪೇರು ಕ್ಯೂಬೆ ನಾಲಾಯಕ್ ಲೇ ಬದ್ಮಾಸ್ ನನ್ನ ಮಗನ. ಇಂಥ ತಿಳ್ಗೇಡಿ ಹೆಂಗಸರಿಗೆ ಇದ್ದದ್ದೊಂದು ಇಲ್ಲದೊಂದು ಆಸೆ ಹಚ್ಚಿ ಅವ್ನು ಬಾಳ್ನ ಕೆಡ್ಸ್ಬೇಕಂತ ಮಾಡಿ. ಇಲ್ಲೋಡ ಒಂದು ಬಿಗದೆ ಅಂದ್ರ ಮಗನ ತಿರುಗಿ ನೋಡ ಗರ 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 ತಿರುಗಿ ತಪ್ಕೇನ್ ಸುಸ್ತಾಗಿಬಿಟ್ಟಿ ಮಗನ. ದಾಟ್ ಮೊದ್ಲು ಇಲ್ಲಿಂದ ಕಣ್ಣಿ ಬಾಯಿ ನೋಟ್ ಮುಂದಕ್ಕ. ಇವನು ಬಿಡಲ್ಲ ನಮ್ಮನ್ನ ಚುಚ್ಚಾಕ. ನೀನು ಆಯ್ನ ಕಡೆ ಹಿಂದಿಲಿದ್ದ ಬಾ, ಕಳಿಸ್ತಂತೆ. ಅವೇ ಹರಾಮ್ಕೆ ಬಚ್ಚೆ ದೇಕ್ತಾ ದೇಕ್ತಾ. ಏ ಇರ್ಲಿ ಹೋಗಲೇ ಲುಚ್ಚ ನನ್ನ ಮಗನ. ಏನೇನ್ ದೊಡ್ಡ ಶಾಣ್ಯಾರಂಗ್ ಎಲ್ಲಾ ಭಾಷೆನ ಮಾತಾಡಕ್ ಬರ್ತಾನೆ ಅವನು. ಏ ಚೆನ್ನಿ ಏನ್ ಏನು ತಿಳಿಲಾರ್ದ ಈ ಹೈಬ್ರಿಡ್ ನನ್ನ ಮಗನ್ ಕೂಡ ಚುಚ್ಕೋಬೇಕಂತೀಯಲ್ಲ. ಇನ್ನೊಂದ್ 4 ದಿನ ಈ ಊರಾಗ ಜೀವಂತವಾಗಿ ಇರ್ಬೇಕಂತೀಯ. 4 ಮಂದಿ ಹೆಗಲ ಮೇಲೆ ಸುಡ್ಗಾಡಿಗೆ ಹೋಗ್ಬೇಕಂತೀಯ. ನಿಮ್ದ ಏನಲ್ಲ ಗೆಳತನ ಅವನ್ ಕೂಟಾಗ ನನಗೆಲ್ಲ ಅವತ್ತೇ ಸಂಶಯ ಬಂದಿತ್ತು. ಏನು ಸಂಶಯ ಬಂದಿತ್ತು? ಹಂಗ ಸಾಕ್ ಬಾಯಿ ಮಚ್ಚ ಬಾಯಿಗೆ ಹಂಗ ಬರೆಗಿರಿ ಹೇಳಿ ನಾನು ತಿಳಿದವ್ರು ಹೇಳ್ಯಾರ. ಎಂದಿಗೆ ಸುಳ್ಳಾಗಂದ್ ನೋಡು. ಏನಂತ ಹೇಳ್ಯಾರ? ಹೆಂಗಸ್ರ ಬುದ್ಧಿ ಮಣಕಾಲ್ ಕೆಳಗಂತ. ಅಲ್ಲ ಇಂತ ಅಡ್ನಾಡಿ ನನ್ನ ಮಕ್ಕಳು, ಇಂತ ಅಡ್ನಾಡಿ ನನ್ನ ಮಕ್ಕಳು ಕಂಡಾಪಟ್ಟಿ ತುಂಬ್ಕೊಂಡಾರ ನಮ್ಮೂರಾಗ. ಕಂಡಾಪಟ್ಟಿ ಕಲ್ತಾರಂಗ ನಿನಗ್ ಚುಚ್ತೀನಂತ ಬರ್ತಾರ. ಏನ್ ಮುರಿತೀಯ? ಸಿಗದಿಲ್ಲ. ಅವ್ರ ಕೈ ಚುಚ್ಚಿಸ್ಕೊಳಕ ನನಗೆ ಏನಾಗಿತ್ತು ಬ್ಯಾನಿ? ಕಲ್ಲಿದ್ದಂಗ ಅದಿನ ಮರಯ್ಯ. ಆ ಡಾಕ್ಟರ್ ಅದನ್ನಲ್ಲ ಎಂಡರ ಹೆಣ್ಣನ್ನ ನೋಡಣ ಇಲ್ಲ ಅಂತೀನಪ್ಪ. ಮತ್ತ ಅದಕ್ಕ ನನಗೆ ಹಿಂದೆ ಬಿದ್ದು ಸಾಯಕತ್ತೈತಿ. ಅದಕ್ಕೆ ಏನಾರ ಮಾಡಿ ಒಂದು ಗತಿ ಕಾಣಿಸ್ಬೇಕಂತ ಹಿಂಗ ಆಟ ಹಚ್ಚಿ
ಅಲ್ಲ ಇಂತ ಹಾಲುಕಟ್ಟುಗಳನ್ನ ಎಷ್ಟು ಜನರು ನೋಡಿ ಹಾಲಿಕ್ಕಿಸ್ತಾರ ಹಾಲಿಕ್ಕಿತ್ತಿಲ್ಲ ಅಂತ ಮತ್ ನಾನು. ಹೌದಾ ಏನ ನನ್ನ ಬೆಳೆ ಬೆಲ್ಲ ಹೌದಾ ನನ್ನ ರಾಜ ನಿನ್ನಂತ ಸೂರಾದಿ ಸೂರ ಎಲ್ಲ ಎರ್ಬಿಗರೇ ನಿನ್ನಂತ ಸೂರಾದಿ ಸೂರ ವೀರದಿ ವೀರ ನಿನ್ನಂತ ಗಂಡನ ಬಿಟ್ಟ ಮನಸ್ಸು ಮಾಡಾನ ಏನಂತೀನಿ ಮತ್ತ ನೀನ್ ಸುಮ್ನ ಬಾಯಿ ಮುಚ್ಕೊಂಡ್ ನಿಂದ್ರ ಆ ಮಂಗ್ಯ ನನ್ನ ಮಗನಿಗ ಮಂಗಳಾರತಿ ಮಾಡ್ಲಿಲ್ಲ ಅಂದ್ರ ಈ ಬಹದ್ದೂರ್ ಚೆನ್ನನ ಹೇಳ್ತೀನಿ ಅಲ್ಲ ಅಂತೀಯ ಏನಂದೆ ಏ ಹಂಗ ಅಂದೇಳೆ ಇದೆಲ್ಲ ಇವಾಗಲ್ಲ ಮರಯ್ಯ ಲಗ್ನ ಆದ್ಮೇಲೆ ಅಲ್ಲಲೇ ಚೆನ್ನೆ ನೀನ್ ಅವತ್ತ ಅಂದೆಲ್ಲೇ ಇಬ್ಬರ ಮನಸ್ಸು ಒಂದಾದ್ಮೇಲೆ ಅದನ್ನು ಆದಂಗಂತ ಹಾಗಾದಾಗ ಲಗ್ನ ಡ್ಯಾನ್ಸ್ ಬಿಡ್ಬೇಡ ಹಾಗೆ ಇದ ಉರುಪಿನ ಮೇಲೆ ಒಂದ್ ಒಳ್ಳೆ ಎಷ್ಟು ಪ್ರೀತಿ ಇಟ್ಟಿಯಲ್ಲೇ ಚೆನ್ನಿ ನೀನ್ ಹೇಳೋದ್ ಕೇಳಿದ್ರು ನನಗೂ ಹೇಳೋದು ಕೇಳಿದ್ರೆ ತಡ್ಕೊಳಕ್ ಆಗ್ಲಾರ್ದ ಎಣ್ಣೆ ಹಚ್ಕೊಂಡ್ ಲಬ್ 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 ಹೊಯ್ಕೋಬೇಕನ್ಸುತ್ತೆ ಮತ್ತ ಮಾತಾಡ್ತಾಡ ನಾಟಕ ಮಾಡುವ ಪೋರಿ ಕುಣಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳ ಗಗರಿ ಹುಡುಗರ ಜವಾರಿ ಅಲ್ಲ ಎಲ್ಲ ಬರ ಮುದುಕರಾದ್ರಲ್ಲ ನಮ್ಮೂರ ಜಾತ್ರೆ ಮಾಡೋಣ ಜಾತ್ರೆ ಬರಬೇಕ ನೀ ರಾತ್ರಿ ನಮ್ಮೂರ ಜಾತ್ರೆ ಮಾಡೋಣ ಜಾತ್ರೆ ಬರಬೇಕ ನೀ ರಾತ್ರಿ ಜಾತ್ರೆ ಮಾಡೋಣ ಕಾತ್ರಿ ಬರಬೇಕ ನೀ ರಾತ್ರಿ ನಾಟಕ ಮಾಡುವ ಪೋರಿ ದೇಶ ಬಾರಿ ಬಾರಿ ನಾಟಕ ಮಾಡುವ ಪೋರಿ ಕುಣಿತಳ ದೋಸ್ತ ಬಾರಿ ಬಾರಿ ಕಣ್ಣಾಗ
ಯಾರು? ಓ ಸುರೇಂದ್ರ, ನೀನ? ಹೌದು, ನಾನೇ. ತಪ್ಪಿಸಿಕೊಂಡ ಬೇಟೆಯನ್ನು ದಕ್ಕಿಸಿಕೊಳ್ಳಬೇಕೆಂಬ ತವಕಿಸುತ್ತಿರುವಾಗ ನನಗಿಂದು ಸಿಕ್ಕಿತು ತಕ್ಕ ಸಮಯ. ಈಗಾಗಲೇ ಈ ಬೇಟೆ ಮತ್ತೊಬ್ಬರ ಸತ್ತಾಗಿದೆ ಅಂತ ತಿಳಿದು ಮೊದಲಿನಿಂದ ಹೊರಟು ಹೋಗು. ಸಾಧ್ಯವಿಲ್ಲ. ಅಂದು ನಿನ್ನಿಂದ ನಿರಾಶೆ ಹೊಂದಿದ ನಾನಿಂದು ಹೊಂದುವೆನು ನಿನ್ನಲ್ಲಿ ಅಮಿತಾನಂದನವನ್ನು. ಅದಕ್ಕಾಗಿ ಮುಂದೆ ಬಂದ ನಪ್ಪು ಒಂದು ಸುಖಾನಂದವನ್ನು. ಇಲ್ಲದಿದ್ದರೆ ಈಗಲೇ ಮಾಡುವೆ ನಿನ್ನ ಮಾನಭಂಗವನ್ನು. ಭಯದಿಂದ ಕಿರಿಚಿಕೊಂಡರು ಮಾಡಲಾರರು ಇಲ್ಲಿ ನಿನಗೆ ಯಾರು ಸಹಾಯವನ್ನು. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವ ಆ ಶ್ರೀಹರಿಯ ಬೆಂಬಲವೇ ನನಗಿರ್ಬೇಕಾದ್ರೆ ಯಾರ ಸಹಾಯದ ಅಗತ್ಯ ನನಗಿಲ್ಲ. ಮಿತ್ರನ ಮಡದಿಯನ್ನ ಬೆನ್ನಟ್ಟಿ ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಮಿತ್ರನ ಮಡದಿ ಮಿತ್ರನ ಮಡದಿ ಸರ್ವಾಂಗ ಸುಂದರಿಯಾಗಿ ಪರಿಶೋಧಿಸುವ ಅವಕಾಶದಲ್ಲಿ ಧ್ರುವತಾರೆಯಂತೆ ಭೂಲೋಕಕ್ಕೆ ಬಂದಿಳಿದು ಅಪ್ಸರೆಯಂತಿರುವ ಚೆಲುವ ಚಂದಿರನ ಬೀರುವ ಬೆಳದಿಂಗಳನ್ನೇ ಮೈಯೆಲ್ಲ ಸುತ್ತಿಕೊಂಡು ಪರಿಶೋಭಿಸುವ ಅವಕಾಶದಲ್ಲಿ ಮಿತ್ರನ ಮಡದಿ ಎಂದು ನಿನ್ನನ್ನು ಮುಟ್ಟದೆ ಮರೆಯಾಗಲೇ ಆಗಿ. ಹೀನ ಮತಿಯರು, ಏನಿಂದ ಕಾಮದ ಕಣ್ಣಿಂದ ನನ್ನನ್ನು ಮುಟ್ಟೋದಕ್ಕೆ ಬಂದ್ರೆ ನೀನು ಸುಟ್ಟು ಹೋಗ್ತೀಯ ಅಷ್ಟೇ. ಅಷ್ಟೇ ನೋಡು, ಒಂದು ಹೆಣ್ಣು ಮದುವೆ ಆದ ನಂತರ ಪತಿಯನ್ನ ಹೊರತು ಇನ್ನು ಅನ್ಯ ಗಂಡರು ಯಾರೇ ಆಗಿದ್ರು ಕೂಡ ಅವರು ಸಹೋದರನ ಸಮಾನ. ಹೀಗಿರುವಾಗ ಈ ಹೆಣ್ಣಿನ ಕಾದೋಳಿ ಕೂಡ ನಿನಗೆ ಎಂದು ಕೂಡ ಲಭಿಸೋದಕ್ಕೆ ಸಾಧ್ಯವಿಲ್ಲ. ಆ ನಿನ್ನ ಆಸೆ ಎಂದಿದ್ರು ನಿರಾಸೆ ಮಾತ್ರ. ನಿರಾಸೆ ನನಗೆ ನಿರಾಸೆ ಎಂಬುದನ್ನು ಈ ಸುರೇಂದ್ರ ಕನಸಿನಲ್ಲೂ ಕಂಡಿಲ್ಲ. ನಿರಾಸೆಯನ್ನೇ ಬಿಚ್ಚಿ ಸುಖವನ್ನೇ ಬೆಳೆದು ಸುಖವನ್ನೇ ಹೊಂದುವವನು ನಾನು. ದೀಪ ಬಲಾತ್ಕಾರಕ್ಕೆ ಬಲಿಯಾಗದೆ ಒಂದು ಇಂದು ನನ್ನಲ್ಲಿ ಆನಂದವನ್ನು. ಬಾಪ್ರಿಯೇ, ಭಯಪಡದೆ ಭಾಗಿಯಾಗುವ ಬಾವುಗಳಿಗೆ. ಈ ನಿನ್ನ ಕಾಮದ ಕಣ್ಣಿನಿಂದ ನನ್ನನ್ನು ಮುಟ್ಟಲು ಬಂದ್ರೆ ಅದಕ್ಕೋಸ್ಕರ ಬಲಿಯಾಗುವ ಹೆಣ್ಣು ನಾನಲ್ಲ. ಅದು ಅಲ್ಲದೆ ಕಂಡ ಹೆಣ್ಣಿನ ಮುಂದೆ ನಿಂತು ಈ ರೀತಿ ಕಾಮದ ಆಸೆಯನ್ನು ತೋರಿಸ್ತಾ ಇದೆಯಲ್ಲ, ನಿನ್ನಂಥವರಿಗೆ ತಕ್ಕ ಬುದ್ಧಿಯನ್ನ ಕಲಿಸ್ಬೇಕಾಗುತ್ತೆ. ಇಂಥ ಕೆಟ್ಟ ಕೆಲಸಕ್ಕೆ ನೀನು ಕೈ ಹಾಕಿದ್ಯಾದ್ರೆ ಪಾಪ ಎನ್ನುವ ಕೂಪದಲ್ಲಿ ಬೆಂದು ಹೋಗ್ತೀಯ ಅಷ್ಟೇ. ಪಾಪ ಪುಣ್ಯ, ಪ್ರೇಮದ ವಿಷಯಕ್ಕೆಲ್ಲ ಪಾಪ ಪುಣ್ಯಗಳಿಗೆ ಅವಕಾಶವೇ ಇಲ್ಲ. ನಿನ್ನ ರೂಪ ಲಾವಣ್ಯಕ್ಕೆ ಬೆಳಗಾಗಿ ಬಂದ ನಾನೆಂದಿಗೂ ನಿನ್ನನ್ನು ಬಿಡಲಾರೆ. ಬಾಪ್ರಿಯೇ, ಒಲಿಸಿ ಒಲಿವಿನಿಂದ ಅಪ್ಪಬೇಕೆಂದರೆ ಬಿರಿನುಡಿಗಳನ್ನಾಡುವೆಯ. ಇದೇ ರೀತಿ ಮೋಹಿನಿಯನ್ನು ಬಯಸಿ ಹೋದ ಆ ಭಸ್ಮಾಸುರ ತನ್ನ ನೆತ್ತಿಯ ಮೇಲೆ ತಾನೇ ಕೈ ಇಟ್ಟುಕೊಂಡು ಸುಟ್ಟು ಹೋದ. ಆ ಚರಿತ್ರೆ ನಿನಗೆ ಗೊತ್ತಿಲ್ಲವೇನು? ಸೀತೆಯನ್ನ ಅಪಹರಿಸಿ ಹೋದ ಆ ರಾವಣ, ಅವನ ತಲೆಯನ್ನ ಅವನೇ ಕತ್ತರಿಸಿಕೊಳ್ಳೋದಕ್ಕೆ ಆ ಶ್ರೀರಾಮಚಂದ್ರನೇ ಬಂದು ಅವನ್ನ ಕತ್ತರಿಸಿ ಹಾಕಲಿಲ್ವೇನು? ಆ ಚರಿತ್ರೆ ನಿನಗೆ ಗೊತ್ತಿಲ್ಲವೇನು? ಅದರಂತೆ ನನ್ನನ್ನು ಮುಟ್ಟುವಂತಹ ಕೆಲಸಕ್ಕೆ ನೀನು ಕೈ ಹಾಕೋದಕ್ಕೆ ಬಂದಿದ್ದರೆ ಆ ಕಾಲನ್ನ ನೀನೆ ಕೈ ಮಾಡಿ ಕರೆದಂತಾಗುತ್ತದೆ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆಯಿಂದ ಹೊರಟಾಗು. ಮುಚ್ಚುಬಾಯಿ, ನಿನ್ನ ಪ್ರವಚನ ಕೇಳಲು ಬಂದಿಲ್ಲ ನಾನು. ಪುರಾಣ ಕಾಲದ ಪುಸ್ತಕದ ಪದಗಳ ಪಂಕ್ತಿನ ಪುಟಿಸದಿರು ನಿನ್ನ ಅಪ್ರತಿಮ ರೂಪ. ಅಚ್ಚಳಿಯದೆ ನನ್ನ ಅಕ್ಷಿ ಪಟಲದಲ್ಲಿ ಕಾಲನಿಗೆ ಬೆದರಿ ಕಣ್ಮರಿಯಾಗಿ ಹೋಗಲಿ. ಬಾಪ್ರಿಯೇ, ನಿಲ್ಲೋ ಕಾಮಕ,
ಮನಸ್ಸಿಲ್ಲದ ಹೆಣ್ಣನ್ನ ಈ ರೀತಿ ಒತ್ತಾಯ ಮಾಡಿದ ಮಾತ್ರಕ್ಕೆ ಅವಳು ನಿನಗೆ ಒಲಿದು ಬರುತ್ತಾಳೆ ಎಂದು ತಿಳಿದುಕೊಂಡಿದ್ದೀನಿ. ಎಂದಿಗೂ ಕೂಡ ಒದಗಲಾರದು ಈ ಕಾಯ ನಿನಗೆ. ಮುತ್ತು ಬಾಯಿ ಹುಚ್ಚು ಎಣ್ಣೆ ಚೊಲ್ಲಕ ಮಾತುಗಳನ್ನಾಡಿ ಕೆರಳಿಸದಿರುವ ನನ್ನ ಕೋಪವನ್ನು. ಒಂದಾಗದ ಮನಸ್ಸು ಎಂದಾದ್ರೂ ಒಲಿದಿದ್ದೇನೆ. ಅದೇ ರೀತಿ ಈ ಕಾಯ ಎಂದಿಗೂ ಕೂಡ ನಿನಗೆ ದೊರಕಲಾರದು. ಈ ನಿನ್ನ ಮನಸ್ಸಿನಲ್ಲಿರುವ ಮಾತನ್ನ ಮರೆಗಿಟ್ಟು ಭಯವಿಲ್ಲದೆ ನನ್ನನ್ನು ಮುಟ್ಟೋದಕ್ಕೆ ಬರ್ತಾ ಇದೆಯಲ್ಲ, ಹೇಸಿಗೆ ಆಗಬೇಕು ಈ ನಿನ್ನ ಜನ್ಮ. ಭಯ ಅದು ಈ ಸುರೇಂದ್ರನಿಗೆ. ನನಗ್ಯಾರು ಭಯವಿಲ್ಲ. ನಿನ್ನ ರಕ್ಷಣೆಗೆ ಇಲ್ಲಿ ಯಾರು ಇಲ್ಲ. ಸುಮ್ಮನೆ ಬಡಬಡಿಸುವೆಯಲ್ಲ ದೀಪ. ಬೆದರಿದ ಜಿಂಕೆಯಂತೆ ನೋಡುವೆ ಏಕೆ? ಬಾ ನನ್ನ ಬಳಿಗೆ. ನಿನ್ನ ಸ್ಪರ್ಶದಲ್ಲಿರುವುದು ಆನಂದ ಸದನ. ಅದುವೇ ಸ್ವರ್ಗ ಸೋಪಾನ. ನನಗಿಂದು ಮಾಸು ದಿನ. ಆಯ್ತುಕೊಂಡು ಹೆಜ್ಜೆಯನ್ನು ಮುಂದಿಟ್ಟು ತೊಲಗು ಆಚೆಗೆ. ಕೊಚ್ಚಬೇಡ ಎತ್ತರವೆಂಬ ತುತ್ತು ಶಬ್ದವನ್ನು. ನಿನ್ನಿಷ್ಟಕ್ಕೆ ವಿರೋಧವಾಗಿ ವರ್ತಿಸಿ ತರ್ಕಿಸಬೇಡ. ಪ್ರತಿ ಮಾತನಾಡದೆ ಬಂದು ಬಳಸು ನನ್ನ ಬಹುಪಾಶದಿಂದ. ಈ ನನ್ನ ಬಹುಪಾಶ ಎಂದಿಗೂ ಕೂಡ ನಿನಗೆ ಯಮಪಾಶವಾದಿ. ನಾಕ ನರಕ ನಾಕ ನರಕ ಕಂಡಿರುವವನು ನಾನು. ತಿಳಿವಿಲ್ಲದೆ ಸುನ್ನಕ ಕೊಚ್ಚುತ್ತೀಯನು ಅದರ ತಿರುಳನ್ನು. ಅದನ್ನೇ ನಂಬಿ ಉಚ್ಚಿಯಂತೆ ಹಾರಾಡದಿರು ಅದರ ಮರ್ಮವನ್ನು. ದೀಪ, ನಿನ್ನನ್ನು ಮುದ್ದಿಸಿ ಮನದ ಉದ್ರೇಕವನ್ನು ತಣಿಸಿಕೊಳ್ಳಬೇಕೆಂಬುದರಲ್ಲಿ ಈ ದೀಪಗಳನ್ನ ನೀನು ಮುದ್ದಿಸೋದಕ್ಕೆ ಬಂದಿದ್ದೆ. ಆದ್ರೆ ಮುತ್ತಿಡುವ ನಿನ್ನ ದೀಪ ಮುತ್ತಿಟ್ಟ ಈ ನಿನ್ನ ಮುಖ ಪತಂಗವಾಗಿ ಸುಟ್ಟು ಹೋಗುತ್ತೆ. ದೀಪ, ಸುಮ್ಮನೆ ಆವೇಶಗೊಳ್ಳದಿರು. ಈ ಮಾಗಿದ ಹಣ್ಣಿನಲ್ಲಿ ತುಂಬಿಕೊಂಡಿರುವ ಸಿಹಿಯನ್ನು ಸವಿಯಲು ಹಸಿದು ಬಂದಿರುವೆ. ಹಸಿವೆಯ ನೀಗಿಸಲಾರೆಯ, ಬೇಗೆಯ ನೀಗಲು ಬಳಿಗೆ ಬರಲಾರೆಯ. ದೂರ ಸರಿಯಾದ ಹೇಗಂತೆ ದಯ ಹೇಗಾದ್ರೂ ಮಾಡಿ ಈ ಕಾಮಕನ ಕಪಿ ಮುಷ್ಟಿಯಿಂದ ನನ್ನ ಕಾಪಾಡುತ್ತದೆ. ಕಾಪಾಡುತ್ತಾನೆ. ಅದು ಹೇಗೆ ಕಾಪಾಡುತ್ತಾನೋ ಕಾಪಾಡಲಿ. ಕಾಮದಾಹದಿಂದ ಕಥನೆ ಕುದಿದು ಪುಟುದೇಳುವ ನನ್ನ ವಿರಾಧವನ್ನು ತಗ್ಗಿಸಲು ಈ ನಿನ್ನ ಕೋಮಲವಾದ ಕಾಯ ನನ್ನ ಬಲವಾದ ಬಾಹುಗಳಲ್ಲಿ ಬಂದಿಯಾಗಿರಬೇಕು. ಆಮೇಲೆ ನೋಡಿಕೊಳ್ಳುತ್ತೇನೆ. ನೀ ಏನು ನೋಡ್ಕೊತಿ ಹೋಗಲ್ಲ. ಮತ್ತೆಲ್ಲರ ಮಗನ ಬಿದ್ದೀಯ. ಮತ್ತ ಮಗನ ಬಾ ಕಿತ್ತು ಕೈಯಾಗ ಹೊಟ್ಟ ಮತ್ತ ಹುಷಾರ. ಹೋದ್ರಿ ಇಂದಾದ್ರೂ ಬುದ್ಧಿ ತಿಳಿದುಕೊಂಡು ಬದುಕು. ಅಂದಹಾಗೆ ಸರಿಯಾದ ಸಮಯಕ್ಕೆ ಬಂದ ನನ್ನ ಮಾನವನ್ನ ಕಾಪಾಡಿ. ದಯವಿಟ್ಟು ಇಲ್ಲಿ ನಡೆದ ಘಟನೆಯನ್ನ ಯಾರು ಬಂದನು ನಿನ್ನ ಮಾನ ಪ್ರಾಣ ಕಾಪಾಡ್ತೀವಿ. ನನ್ನ ಟೀ ಮಾಡಿಬಿಡ್ಬ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಗುರು, ಲೋಕದಲ್ಲಿ ಪ್ರೇಮ ಚಿರಂಜೀವಿ. ಆಡುವರ ಪ್ರೇಮ ನಾನು ಸ್ನೇಹ ಗುರು, ಲೋಕದಲ್ಲಿ ಪ್ರೇಮ ಚಿರಂಜೀವಿ. ಆಡುವರ ಪ್ರೇಮ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಗುರು,
ಬರಲು ಪ್ರೇಮ ಚಿರಂಜೀವಿ ಹಾಡುವ ಪ್ರೇಮ ಜೀವಿ ತೇರ ಏರಿ ಅಂಬರ ಮೇಲೆ ಸೂರ್ಯನ ನಗುತ್ತಾನೆ. ಸೂರ್ಯನ ನಗುತ್ತಾನೆ, ಲಾವಣ್ಯ. ಮಾತಂದಳ್ಳಿ ನಾಟಕ ಬಂದಾಳ. ಹೇಳ್ತೀನಿ ಏನ ಏನು ಒಲವೈತೆ ಈ ಗಂಟೆ ಸೋತೋತದ ನನಗಂತ ಓದ್ಕೊಂಬರೋದ್ರೊಳಗ ಸಾಕಾಗಿ ಹೋತ್ ನೋಡ ಒಂದ್ ತಟ ಇಳಿಸ್ ಬಾರ ಇಲ್ಲಿ. ಐ ನೀ ಯಾ ಸೀಮೆ ಗಾಡು ಸದಿಯೋ ಮಾರಯ್ಯ ಅಲ್ಲ ಇವ್ರದಪ್ಪ ಗಂಟು ಹೊತ್ಕೊಂಡ್ ಬರಕ್ಕಾಗಲ್ಲ ಅದ್ಮೇಲೆ ಮೀಸೆ ಯಾಕೆ ಬಿಟ್ಕೊಂಡಿ ಅಂತೀನಿ. ಅಲ್ಲ ಆ ಮೀಸೆಗೆ ಆದ್ರೂ ಒಂಚೂರು ಮರ್ಯಾದೆ ಕೊಡಬಾರ್ದು ಏನಾಗಿ ಮತ್ತ ನಿನಗೇನು ಗೊತ್ತಲ್ಲ ಹೆಚ್ಚೇನೆ ನನಗೆ ಆ ತ್ರಾಸ ಕೂತಿಗಳನ್ನಾರ ಹಂಗ ಬಿಯಾಕತ್ತ ಬಾಬಾ ಇಡಿ ಒಂದ್ ತಾಟಿ. ಏ ಬಾರಿ ಗಂಡಸ ಬಿದ್ದಪ್ಪ ನೀನು. ಅಯ್ಯಪ್ಪ. ಲೇ ನನಗೆ ಎಂದಾರ ಒಂದಿನ ಹಿಂಗ್ ಮಾಡ್ತಾನಂತ ಗೊತ್ತತ್ತಲೆ ಆ ಸುರೇಂದ್ರ ನನ್ನ ಮಗ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬಿಟ್ಟ. ಇನ್ನು ಏನೇನೈತೆ ನಮ್ಮ ಮುಂದೆ ಆ ಸುರೇಂದ್ರಪ್ಪ ದೀಪ ಮಾತ್ಗೇಡಿ ಮಾತಾಡಲೇ ರಸ್ತಿದ ಯಾಕಲ್ಲ ಬಿಡ್ರಿಕೆ ಯಾ ಸುದ್ದಿ ಎಲ್ಲಿ ಮಾತಾಡ್ಬೇಕನ್ನ ತಟ ಜ್ಞಾನ ಐತಿ ಪಿಕನಾಶಿ ಅಲ್ಲ ಪಿಕನಾಶಿ ಪರದೇಸಿ ಹಳ ಪರದೇಸಿ ಹೊಸಬ ನಿಂತ ಹೇಳಮಟ್ಟ ಅಲ್ಲ ಅವ ಅದಕ್ಕಾಗಿ ಹೇಳ್ಯಾರ ತಿಳಿದಾರ ಏನಂತ ಹೆಂಗಸರ್ ಬುದ್ಧಿ ಗಂಡಸರದೆಲ್ಲ ಯಾಕೆ ಇರ್ಬೇಕೇನಪ್ಪ ಅವಾಗಿಂದ ಅದನ್ನ ಹೇಳ್ತದ ಹೇಳಮಟ್ಟ ಕೇಳೋ ಮಾರಯ್ಯ ಅವ ಸುರೇಂದ್ರಪ್ಪ ಅದವಲ್ಲ ದೀಪವನ್ನು ಹಿಡ್ಕೊಂಡು ಹೇಳ್ದಾಳ್ಬೇಕಾದ್ರ ನಾನು ಹೋಗಿ ಅಡ್ಗಟ್ಟಿ ಹಾಕಿನ ಬಿಡಿಸಿದ್ದು ಅದಕ್ಕ ನಮಗ ಮನೆ ಬಿಟ್ಟು ಆಚಿಗೆ ಹಾಕನು ಮಾರಯ್ಯ ಅದಕ್ಕೆ ನೋಡಿದ್ದ ಪರಿಸ್ಥಿತಿ ಬಂದಿರೋದ್ ನಮಗ ಅಂತೀನಿ ಮತ್ತ ಚೆನ್ನೆ ನೀನೇನೇ ಹೇಳ ಅವನ್ ಬಿಡಬಾರ್ದಾಗಿತ್ತು ನೋಡ್ಲೆ ನಾ ಎಲ್ಲಿ ಬಿಡ್ತಿದ್ನು ಮಾರಯ್ಯ ಎಳದ ಹಂಗೆ ಕಿತ್ತು ನಾಲ್ಕು ಬಿಡ್ಬೇಕಂತ ಮಾಡಿದ್ದೆ ಮತ್ತ್ಯಾಕ್ ಬಿಡದ್ ಬಿಗ್ಲಿಲ್ಲ ನೀನ್ ಅವನ್ನ ಏನ್ ಮಾರಯ್ಯ? ಆ ದೇವ್ರಂತ ದೀಪಕ್ಕ ದುಷ್ಟರ ಕಂಡ್ರ ದೂರ ಇರ್ಬೇಕಂತ ಹೇಳಿದ್ಲ ಅದಕ್ಕ ಅದ ಸಿಕ್ಕಿದ ಚಾನ್ಸ್ ಅಲ್ಲಿ ಫಾರ್ ಆಗ್ಬಿಟ್ಟ ಬೇಕಾದ್ರೆ ಕೇಳ ಹೌದಲ್ಲೇನು ಚೆನ್ನೆ ನೀನೇನೇ ಹೇಳಲೆ ಅವತ್ತು ನಮ್ ಚಿಕ್ಕದನಿಯರ್ ಮನ್ಯಾಗ ಇರ್ಬೇಕಾಯತ್ತಲ್ಲ ಎತ್ತಲೆ ಮಗನ ಆಟ ಅವಂದ ಅವ ಇರ್ಲಾರ್ದು ನೋಡ ನಮ್ಮಿಬ್ರನ್ನ ಹೊರಗೆ ಹಾಕಲ್ಲ ಮಗ ಅವ ಅಲ್ಲ ಆ ಮನ್ಯಾಗ ಈ ಸುರೇಂದ್ರಪ್ಪದ ಮಾರ್ಗ ಆಗೈತಿ ಅವ ಹೇಳಿದ್ದ ಕೇಳ್ಕೊಂಡ ಆ ಮನ್ಯಾಗ ಇರೋದಾದ್ರೆ ಯಾಕಂತೀನಪ್ಪ ಮತ್ತ ಚೆನ್ನೆ ನೀನ್ ಹೇಳೋದ ಕರೆ ಐತ್ ನೋಡ ಆ ಸಾವುಕಾರದನಲ್ಲಿ ಆ ಮುದೇದ ಅದಕ್ಕೇನೇನು ಬುದ್ಧಿ ಇಲ್ಲ ಬರೇ ರೊಕ್ಕ ರೊಕ್ಕ ಅಂತೈತಿ ಹೌದೌದು ಮಗ ಏನ್ ಮಾಡ್ತಾನ ಮಗಳು ಏನ್ ಮಾಡ್ತಾಳ ಕಡಿಗೆ ಆ ರೂಪವನ್ನಾದ್ರೂ ತಗಂದು ಒಕ್ಕನ ಸುರೇಂದ್ರ ಒಕ್ಕನಂತ ಮತ್ತೇನ್ ಮಾಡ್ತಾನ ಮಾರಯ್ಯ ಆ ರೂಪವ ಕೊನೆಗ ದೀಪ ಹಾಕ ಹೊಕ್ಕಳ ಹಂಗ ಹೊಕ್ಕಳಂತ ಮಾಡಿ ಏನ್ ಮತ್ತ ಅವ ಉರಿಯೋದಿರ್ಲಿ ನಮ್ ಚಿಕ್ಕದನ್ಯಾರ ನಮ್ ದೀಪವನ್ ಬಾಳ ಉಸಿರು ಹಾಕ್ಸ್ಬೇಕಾಗೈತಿ ಹಂಗಾದ್ರ ಬಾಳ ಆಗೈತಿ ಆ ಮಗಂದ್ ಊರುಣಿಗೆ ಅಲ್ಲ ಮಗನ ಊರಿಲಿ ಎಷ್ಟು ದಿವಸ ಉರಿತಾನ ಎಣ್ಣೆ ಇರೋ ಮಟ್ಟ ಉರಿತಾನ ಎಣ್ಣೆ ಖಾಲಿ ಆದ್ಮೇಲೆ ಎಲ್ಲಾರ ನೆಗದ್ ಸತ್ ಹೋಗ್ಕನಾಟ ಚೆನ್ನೆ ಅವ ಏನ್ ಸುಖದಾಗಿಂದ ಸಾಯ್ತಾನಂತಿಲಿ ಎಲ್ಲಾರ ಕುಟಾಗ ಚೀ ತೂ ಅಂತ ಮಾರಿ ಮೇಲೆ ಉಗುಳ್ಸ್ಕೊಂಡ್ ಕಡಿಗೆ 4 ಮಂದಿ ದಾರಿ ಏನ ಎಲ್ಲಾರ ಬಿದ್ ಸತ್ತೋಕನಂತ ನೋಡ್ಲಿ ಅವನು ಮಗ್ಲಿ ಬಿಡೋ ಮಾರಯ್ಯ ಆ ಕೆಲ್ಸಕ್ ಬಾರ್ಲಾರ್ದನ್ ತಗೊಂಡು ನಾವೇನ್ ಮಾಡಣಪ್ಪ ಅಂತೀನಿ ಓಲಿ ಬಿಡು ನಡಿ ಮುಂದಿನ ದಾರಿ ನೋಡ್ಕೊಳಣ ನಡಿ ಮತ್ ಹೋಗೋಣ ಅಲ್ಲ ಚೆನ್ನೆ ಬಂದ್ ಇಷ್ಟತ್ತಾದ್ರು ಏನ್ ಮಾಡ್ಬೇಕನ್ನೋದು ನಾನು ಈ ಮಬ್ಬು ತೆಲಿಗೆ ಒಳಿಲಿಲ್ಲ ನೀನಾರ ಒಟ್ಟು ಹೇಳ ಏನ್ ಮಾಡೋಣ ಒಂದ್ ಕೆಲಸ ಮಾಡಿ ನಾ ಒಂದ್ ಹಾಡು ಹೇಳು ನಾನು ಹಿಂಗ ಹೋಗ್ಬಿಡ್ತೀನಿ ಅಲ್ಲ ಅಕ್ಕ ಬೇಡ ಹಂಗ ಇನ್ನು ಮುಂದೆ ಐತಿ ಕಂಟಿನ್ಯೂ ಮಾಡ್ ಲಾಸ್ಟ್ ಹೇಳನಂತೆ ಹಾಡ ಬೇಡ ಅಂದೇನ ನಾನು ಹಾಡಲ್ಲಿ ಹೇಳಿದ್ದು ಓ ಅಯ್ಯ ಅಮ್ಮಯ್ಯ ಅಂತೀಯ ಬೇಡ ಕಣೆ ಅದ ದುಡ್ಕಂತೀನಿ ನಾನು ಹಾತ್ ಬಿಡುವ ಮರಯ್ಯ ಅವ ಮನೆಯಿಂದ ಹೊರಗೆ ಹಾಕಿದ ತಕ್ಷಣ ನಾವೇನು ಉಪವಾಸ ಇರ್ಬೇಕಾಕತ್ತೇನು ಹಂಗಾರ ಏನ್ ಮಾಡಾನಂತೀಯ ನೋಡ ಮರಯ್ಯ ಈ ಊರಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲೊಂದು ಶಿವಪುರ ಅಂತ ಐತಂತ ಅದ ಊರಾಗ ಹೋಗಿ ದುಡ್ಕೊಂಡು ತಿನ್ನೋಣ ಬಾ ಚಂದಂಗ ಹೌದ್ ನಡಿ ನನ್ನ ರಣ್ಣ
ಅಷ್ಟ ಮಾಡೋಣ. ಅದನ್ನ ಬಿಟ್ರ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲಂತ. ಅದನ್ನ ಬಿಟ್ರೆ ನಮಗೇನು ಬೇರೆ ಅದು ಬಗೆಹರಿಯಂಗಿಲ್ಲಲ್ಲ. ಹೌದು ಬಾ ಮತ್ತ ಇಂದ ಮೇಲೆ ಯಾಕೆ ತಡ ಮಾಡ್ತಿ, ಚಂದ ದುಡ್ಕೊಂಡು ಹೋಗೋಣ ಬಾ ಅಂತೀನಿ. ಹಂಗಾರ ನಡೆ ಹೋಗೋಣ. ಮೈ ಮುರ್ದು ದುಡಿಯೋಣ. ರಂಟಿ ಬಂಟ್ರಾಗಿ ಸರ್ತಿಗೆ 2-3 ಅಡ್ಕಂತ. ಏಯ್ ಸರ್ತಿಗ 2-3 ಅಡ್ಕಂತ. 2-3 ಯಾಕಂದಿನ ಅಂತೀನಿ. ಏಯ್ 5-6 ಏಯ್ 2-3 ಹಡಿಯಾಕ ನನ್ನನ್ನ ಹಂದಿ ಮಾಡಿದಂತ ಮಾಡಿ ಹೆಣ್ಮತ್ ಮಗ ನೀನು. ಯಾಕಂದ್ರೆ ಯಾಕಂತಿನ್ನು ಕೇಳ್ತಿಯಲ್ಲೋ ಮಾರಾಯ. 2-3 ಹಡಿಯಾಕ ಹಂದಿ ಮಾಡ್ಕೊಂಡು ಏನ್ ನನ್ನ ಈ ವಿಷಯದಾಗ ಐತಲ್ಲ, ನೀನಿನ್ನ ಬಾಳ ಹಿಂದ್ ಉಳ್ದ್ಬಿಟ್ಟಿ ನೋಡು. ಯಾಕ ಮಾನ್ಯ ನಮ್ ದೊಡ್ಡ ತಿರ್ಗಪ್ಪ ಒಂದ್ ಪೇಪರ್ನ್ಯಾಗ ಸುದ್ದಿ ತಂದದ್ದು. ಏನಂತ? ಇಟಗಿ ದವಾಖಾನೆಯಲ್ಲಿ ಒಬ್ಬ ಮಹಿಳೆಗೆ ಹೆರಿಗೆ ಆಗಿದೆ. ಅವಳು 7 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತ. 7 ಮಕ್ಕಳು 7 ಮಕ್ಕಳು ಇರ್ಬೇಕಾದ್ರ ಅದೇನು ಬೆಕ್ಕಿನ ಮರಿನೋ ಇಲ್ಲ ನಾಯಿನ ಮರಿನೋ ಅಂತೀನಿ. ಮತ್ತ ಇಲಿ ಮರಿ ಇರ್ಲಿಲ್ಲ, ನಮಗೇನ್ ಆಗ್ಬೇಕಾಗೈತೆ ನೋಡ ಮಾರಯ್ಯ. ಕೇಳು, ನೀ ಎಷ್ಟು ಹಡ್ದಿಯಪ್ಪ? ನೋಡ ಮಾರಯ್ಯ, ನಾವು ಸುಖದಿಂದ ಇರ್ಬೇಕಂದ್ರ ನಮ್ಮ ಮಕ್ಕಳು ಎಲ್ಲಾರಂತ ಬೆಳಿಬೇಕಂದ್ರ ನೋಡ ಹೇಳ್ತಾರ ಕೇಳಿ ಹಿರಿಯರದ ಮಾತ. ಆರ್ತಿ ಗೊಬ್ಬ ಹೇಳಮ್ಮ ವಿಕಿ. ಏನ್ ನೀ ಹೇಳ ಕೀರ್ತಿ ಗೊಬ್ಬ. ಕೀರ್ತಿಗೊಂದ್ ಗಂಡಂತಿ ಎಲ್ಲ ಚೆನ್ನೆ. ನಿನ್ ಮೇಲೆ ನನಗ್ ಇವಾಗ ಅನುಮಾನ ಸ್ಟಾರ್ಟ್ ಆತ್ ನೋಡ್ಲೆ. ನಿನಗೇನು ಅನುಮಾನ? ಅಲ್ಲಲ್ಲಿ ಕಡಿಗೊಂದ್ 5 ಆದ್ರ ಆಡಿಬಾರ್ದೆ ಇಲ್ಲೇ ನೀನು. 5 ಯಾಕಂತೀನಿ? ಲೇ ನಾಳೆ ಯಾರ ಸತ್ಯವನ್ಕ ಪಸಕ್ನ 4 ಬರೇ ಓರ್ ಹಾಕ್ಬೇಕಲ್ಲೇ, ಒಂದಂತ ಶಂಕ ಹೊಡಿಯಕ್ ಬೇಕಲ್ಲೇ. ನಾವೇನ 5 ಹಡದ್ವಿ ಅಂದ್ರ ನಾವ್ ಅವಾಗ ಸಂಕ ಹೂಡ್ಬೇಕಾಗತ್ತೋ ಮಾರಾಯ. ಹಿರಿಯರ್ ಹೇಳೋರ್ ಕೇಳಿಲ್ಲೇನ? ನೋಡಪ್ಪ, ಅದ್ರಾಗ ಈಗಿನ ಕಾಲದಾಗ ಮಕ್ಕಳು ಮರಿ ಜಾಸ್ತಿ ಜಾಗನೇ ಇಲ್ದಂಗ ಆಗೈತದ ನೋಡು. ನಮ್ ದೇಶದ ಜನಸಂಖ್ಯೆ ಹೆಂಗ್ ಪಿತಿ 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 ಅಂತ ಸಿದ್ದರಾಮಯ್ಯ ತಡಿಕೆ. ಅದಕ್ಕ ಸರ್ಕಾರದವ್ರು ಒಂದು ಕಾನೂನು ತಂದಾರ. ಏನಂತ ಗೊತ್ತೇನು? 2 ಸಾಕು, 3 ಬೇಕು. ನಿಮ್ಮವ್ರ ಹಂಗಲ್ಲ, 2 ಬೇಕು 3 ಸಾಕಂತ. ಚೆನ್ನೆ, ನೀನ್ ಹೇಳದ ಕರೆ ಐತ್ ನೋಡ. ಎಲ್ಲಾ ಹೆಣ್ಣು ಮಕ್ಕಳು ಚಿಕ್ಕ ಸಂಸಾರ ಆಧಾರ, ಸುಖಕ್ಕೆ ಆಧಾರ ಅಂತ ತಿಳ್ಕೊಂಡ್ರ ನಮ್ ಸರ್ಕಾರದವ್ರ ಐತಲ್ಲ ಕೋಟ್ಯಾಂಗಟ್ಲೆ ರೊಕ್ಕ ಯಾಕೆ ಖರ್ಚು ಮಾಡ್ಬೇಕಾಗಿತ್ತ? ಅಲ್ಲ, ಬರೀ ಹೆಣ್ಮಕ್ಳದ ಅಷ್ಟ ಹೇಳ್ತಿಯಲ್ಲ. ನೀವು ಹಣದ ಗಂಡಸ್ರ ಮನಸ್ಸು ಮಾಡಿದಿದ್ರ ಎಲ್ಲ ಸರಿ ಹೋಗತ್ತ ಮರಯ್ಯ. ಬಾ ಬಾ, ಹಿಂಗ ಮಾತಾಡ್ಕೊಂಡ್ ನಿಂದ್ರದಾತ. ಮುಂದೆ ನಡಿ, ಮುಂದೆ ಏನನ್ನ ಹಾಕತ್ ನೋಡೋಣಂತೀನಿ. ಮತ್ತ ಅಲ್ಲ ನೀನ್ ಮಾತಾಡಕ್ ನೋಡಿದ್ರ ಸಾಯ್ಬೇಕನ್ಸುತ್ತ? ನನಗ್ ಯಾಕ ನಮೂನೆ ಆಗಕತ್ತಿ. ಮತ್ತೇನಾಕತ್ತೋ ಮಾರಾಯ? ಅಲ್ಲೇ ಲಗ್ನ ಹಾಕಿನ ಅಂತಂದ್ ಹೇಳಿ ಹಿಂಗ್ ದೂರ ದೂರ ದಬ್ಬಿದ್ರ ನಾ ಏನ್ ಮಾಡ್ಲೆ? ಇದು ಉಪ್ಪು ಹುಳಿ ಉಂಡ ಜನ್ಮ ಐತಿ. ಎಷ್ಟು ದಿವಸ ಅಂತ ಜೀವ ಕೈಯಾಗ ಇಟ್ಕೊಂಡ್ ಮರ ಅನ್ಲೆ. ಯಾಕ ಮರೆ ಒಳ್ಳೆ ಹೆಣ್ಣು ಮಕ್ಳು ಅತ್ತಂಗಳಕತ್ತಿಯಲ್ಲಿ ಏನಾಯ್ತು ಅಂತೀನಿ. ನಿನಗೇನ್ ಗೊತ್ತಾಕತಿಲ್ಲ? ನಮ್ಮ ಒಳಗಿನ ಬ್ಯಾನಿ ಸಿಟ್ಟಿಗೆ ದೊಮ್ಮೆಲೆ ಹೋಗಿ ಗಾಡಿಗೆ ಹಾಯಂಗಾಕತೆ. ಹೌದನ? ಮಾಡಿಕ ಸ್ವಲ್ಪ ದಿನ ತಡಿಬೇಕಪ್ಪ. ಅದೇನ ಅನ್ನ ಆರತಂಕ ಆಗತಂಕ ಇದ್ದ ಆರತಂಕ ಇರ್ಲಿಲ್ಲ ಅಂತ ಮಗ. ನೀನ್ ಅಂತವನ ಇರ್ಬೇಕು, ಹೌದಲ್ಲೇನ? ಸಾಯತನ ತಡ್ಕಂತೀನಿ ನನ್ನ. ಹಂಗಲ್ಲ ಮರಯ್ಯ, 5 ಗಂಟೆ ತನಕ ತಡ್ಕ ಸಾಕು. ಹಂಗಾದ್ರ ಮತ್ತೆ ತಡ ಕುಂತಿರು ಜನಕ್ಕೆಲ್ಲ ನಿದ್ದೆ ಬಂದೈತಿ. ಇನ್ನೊಂದು ಹೋಗದ್ ಬಿಡು. ನಾಟಕದ ಹುಡುಗರು ಕೊಡುತ್ತರ ಕಿಸ್ಸ, ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ, ಚೆಲುವಿನ ಚಿತ್ತಾರ ನಾವು ಹೋಗೋಣ ಎತ್ತಾರ.
ಚೆಲುವಿನ ಚಿತ್ತಾರ ನಾವು ಕೊಡೋಣ ಎತ್ತಾರ. ಚೆಲುವಿನ ಚಿತ್ತಾರ ನಾವು ಕೊಡೋಣ ಎತ್ತಾರ. ಕೈಯನ್ನು ಮಾಡ್ತಿ ಮನೆಯೊಳಗೆ ಯಾರು ಇಲ್ಲ ಬಾಮಾವ ಓಣ್ಯಾಗ ನೀನಿಟ್ಟು ಕೈಯನ್ನು ಮಾಡ್ತಿ ಮನೆಯೊಳಗೆ ಯಾರು ಇಲ್ಲ ಬಾಮಾವ ಚಿಕ್ಕಲಿ ನಮ್ಮೂರ ಚಿಕ್ಕಲಿ ನಮ್ಮೂರ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ನೀನೆ ಕೈಯನ್ನು ಮಾಡ್ತೀನಿ ಮನೆಯೊಳಗೆ ಯಾರಿಲ್ಲ ಬಾಮಾವ ಅಲ್ಲದಾಗ ನೀನೆ ಕೈಯನ್ನು ಮಾಡ್ತೀನಿ ಮನೆಯಾಗ ಯಾರಿಲ್ಲ ಬಾಮಾವ ದುರ್ಗಾ ಕಚೇರಿ ಮನಗ ಕಚೇರಿ ದುರ್ಗಾ ಕಚೇರಿ ಮನಗ ಕಚೇರಿ ಜಾಗಕ್ಕೆ ಬಾ ಹುಡುಗಿ ಕೊಡುತ್ತೀನಿ ಯಾರು ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಸ್ವಲ್ಪ ನೀರು. ಇದೇನು ದೀಪ, ಹೊಮ್ಮಿದ್ರ ಮೇಲೆ ನಿನ್ನ ಮುಖದಲ್ಲಿ ಮಂದಾಸದ ಚಿಹ್ನೆಗಳು? ಅದು ನಿಮ್ಮ ಹತ್ರ ಒಂದು ಸಂತೋಷವಾದ ವಿಷಯವನ್ನು ತಿಳಿಸ್ಬೇಕಾಗಿತ್ತ. ಅದು ಯಾವ ವಿಷಯ ಹೇಳು ದೀಪ. ನೋಡಿ, ಇನ್ನು ಕೆಲವೇ ದಿನಗಳಲ್ಲಿ ನೀವು ಮಗುವಿಗೆ ತಂದೆ ಆಗ್ತಾ ಇದ್ದೀರಾ. ಹೌದಾ? ಹೇ ಕಳ್ಳಿ, ಎಷ್ಟು ದಿನದಿಂದ ಮುಚ್ಚಿಕೊಂಡಿರುವೆ ಈ ಸಂತೋಷದ ವಿಷಯವನ್ನು? ರೀ, ನಾಚಿಕೆ ಆಗುತ್ತೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ನಾನು ದೇವಸ್ಥಾನಕ್ಕೆ ಹಲೋ ರೂಪ, ಮುಡಿಯಲ್ಲಿ ಮುಡಿದ ಮಲ್ಲಿಗೆಯ ಮಂದಾಸದಿಂದ ಮಲ್ಲಿಗೆ ಮುಡಿದ ನನ್ನ ಮನದ ಅರಗಿಣಿಯ ಮುದ್ದಾದ ಮುಖವೇಕೆ ಮುನಿಸಿಕೊಂಡಿದೆ. ಈ ಗಂಡಸರೇ ಇಷ್ಟು, ಇವರಿಗೆ ಸಮಯ ಸಂದರ್ಭದ ಅನ್ನೋ ಅರಿವೇ ಇರುವುದಿಲ್ಲ. ಸಮಯ ಅಂದ್ರೆ ಏನು ಅಂತಾನೆ ಗೊತ್ತಿರುವುದಿಲ್ಲ. ಏಕೆ ನನ್ನ ಮೇಲೆ ಕೋಪನ? ಅಲ್ಲ, ನಾನು ಮನೆಯಲ್ಲಿ ಯಾರು ಇಲ್ಲ ಅನ್ನೋ ವಿಷಯವನ್ನ ನಿಮಗೆ ಫೋನ್ ಮಾಡಿ ತಿಳಿಸಿದೆ. ಅದು ನಿಮಗೆ ಗಮನಕ್ಕೆ ತಿಳಿದಿಲ್ಲ ಅಂತ ಕಾಣಿಸುತ್ತೆ. ಹೌದು, ಹಾಗಾದ್ರೆ ಬರೋದಕ್ಕೆ ಇಷ್ಟೇ ತಡ ಮಾಡಿದ್ರಿ? ಡ್ಯೂಟಿ ಆಫೀಸಿನಲ್ಲಿ ಬಿಡುವಿಲ್ಲದ ಕೆಲಸದಿಂದ ಬರಲಿಕ್ಕೆ ಲೇಟ್ ಆಯ್ತು. ಡ್ಯೂಟಿ 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 ಯಾವಾಗ ನೋಡಿದ್ರು ದಿನದ 24 ಗಂಟೆನೂ ಡ್ಯೂಟಿನೇ ನಿಮಗೆ. ಅಲ್ಲ ರೀ, ನನಗಿಂತ ನಿಮಗೆ ಆ ಡ್ಯೂಟಿನೇ ಹೆಚ್ಚಾಗಿ ಹೋಗಿಬಿಡ್ತಾ? ಹೋಗಲಿ ಬಿಡು ರೂಪ, ಈಗ ಬಂದಿರುವೇನಲ್ಲ. ಈಗಾಗಲೇ ನಿಮಗಾಗಿ ನಾನು ಅದೆಷ್ಟು ಹೊತ್ತಿನಿಂದ ದಾರಿ ಕಾಯ್ತಾ ಇದ್ದೆ ಅಂತ ಗೊತ್ತಾ ನಿಮಗೆ? ಛೇ, ಈ ಗಂಡಸರ ಜಾತಿ ಇಷ್ಟು. ರೂಪ, ಈಗ ಆಗಿದ್ದಾದರೂ ಏನು? ಇನ್ನು ಏನಾಗಬೇಕು? ಅಲ್ಲ, ನಿಮಗಾಗಿ ನಿಮ್ಮ ಪ್ರಿಯತಮೆ ಮನೆಯಲ್ಲಿ ಕಾಯ್ತಾ ಇರ್ತಾಳೆ. ಅವಳೊಂದಿಗೆ ಪ್ರೀತಿಯ 4 ಮಾತುಗಳನ್ನಾಡಬೇಕು, ಸರಸದಿಂದ ಅವಳ ಜೊತೆ ನಕ್ಕು ನಲಿದಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಏನಾದ್ರೂ ನಿಮಗಿದೆಯಾ? ಸ್ವಲ್ಪನಾದ್ರೂ ಇರಬೇಕಲ್ಲ. ಛೇ, ನಿಮಗೆ ನನ್ನೊಂದಿಗೆ ಮಾತನಾಡಬೇಕು, ನನ್ನ ಜೊತೆ ಕಾಲ ಕಳೆಯಬೇಕು ಅನ್ನೋ ವಿಚಾರವಿದ್ದಿದ್ರೆ ನೀವ್ಯಾಕೆ ಹೀಗೆ ಮಾಡ್ತಾ ಇದ್ರಿ? ಅದು ಅಲ್ಲದೆ ನನ್ನ ಜೀವನದಲ್ಲಿ ನನ್ನ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಳ್ಳುವಂತ ಒಬ್ಬ ಕನಿಕರವಿರುವಂತ ಪುಣ್ಯಾತ್ಮರು ನೀವು ಅಂತ ಭಾವಿಸಿದ್ದೆ. ಚೇಚೆ, ಏಕೆ ಸುಮ್ಮನೆ ಕಲ್ಪಿಸಿಕೊಂಡು ಮಾತನಾಡುತ್ತಿರುವಿ? ಈಗ ಆದುದ್ದಾದರೆ ಏನು? ನೀವು ರೂಪ, ನಿನಗಾಗಿ ನಾನಿಲ್ಲವೇ? ಆಕಾಶದಲ್ಲಿ ಧ್ರುವತಾರೆಯಂತೆ ಕಣ್ಣು ಕುಕ್ಕಿಸುವ ಈ ನಿನ್ನ ಸೌಂದರ್ಯ ಸವಿಯಲು ಬಳ್ಳಿ ಭಾಗ್ಯ ಪಡೆದ ನಾನು ನಿನಗಾಗಿ ಕನಿಕರ ತೋರದೇ ಇರಬಹುದೇ? ನನ್ನ ಮೇಲಿರುವ ನಿನ್ನ ನಿರ್ಮಲವಾದ ಪ್ರೇಮಕ್ಕಾಗಿ ಇನ್ನೂ ನನ್ನ ಮೇಲೆ ಸಂಶಯವೇ? ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇರುವ ನೀವು ಬರುವುದಕ್ಕೆ ಯಾಕೆ ಇಷ್ಟೊಂದು ತಡ ಮಾಡಿದ್ರಿ? ಅದೇ ಇದೀಗ ಹೇಳಿದ್ದೀನಲ್ಲ, ಆಫೀಸಿನಲ್ಲಿ ತುಂಬಾ ಕೆಲಸ ಇತ್ತು ಅಂತ. ಅಬ್ಬಬ್ಬ, ಈ ಹೆಣ್ಣುಗಳ ಕೋಪ ಇಳಿಸಲು ಇವರನ್ನ ಸೃಷ್ಟಿಸಿದ ಆ ಸೃಷ್ಟಿಕರ್ತನೇ ಬರಬೇಕಾಯ್ತು ರೂಪ. ನಿನಗಾಗಿ ರೂಪ, ನಿನಗಾಗಿ ನಾನು ಸರ್ವವಸ್ವವನ್ನು ನಿನಗೆ ಅರ್ಪಿಸಿರುವಾಗ ಇನ್ನೂ ನನ್ನ ಮೇಲೆ ಕೋಪನ? ನೋಡು, ಮತ್ತೆ ನನಗೂ ಕೋಪ ಬರುತ್ತದೆ. ಮಂದ ಆಸದಿಂದ ಅರಳಿದ ಮುದ್ದು ಮುಖಕ್ಕೆ ಮುತ್ತಿನ ಸುರಿಮಳೆಯನ್ನೇ ಇಟ್ಟು ಆನಂದ ಹೊಂದಲು ಬಂದ ನನಗೆ ನಿರಾಶೆ ಮಾಡುವುದೇ? ನಗು ರೂಪ, ನಗು. ಯಾವಾಗಲೂ ಹೀಗೆ ನಗುತ್ತಾ ಇರ್ಬೇಕು. ಆಯ್ತು, ಹಾಗೆ ಆಗ್ಲಿ.
ಮದುವೆಗಿಂತ ಮುಂಚಿತವಾಗಿ ಪರಪುರುಷನ ಜೊತೆಯಲ್ಲಿ ಈ ರೀತಿ ಕಾಮದ ಕ್ರೀಡೆಯನ್ನು ಆಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ. ಏ, ಈ ಮನೆ ನಂದು. ಈ ಮನೆಯಲ್ಲಿ ನನಗಿಷ್ಟ ಬಂದ ಹಾಗಿರ್ತೀನಿ. ಅದನ್ನ ಕೇಳುವ ಹಕ್ಕು ನಿನಗಿಲ್ಲ. ನಾನು ನಿನ್ನ ಅತ್ತಿಗೆ ಕಣವ. ಹೀಗಿರ್ಬೇಕಾದ್ರೆ ಒಂದು ಯೌವನಕ್ಕೆ ಬಂದಿರುವ ಒಂದು ಹೆಣ್ಣು ಗಂಡನ ಜೊತೆಯಲ್ಲಿ ಈ ರೀತಿ ದಾರಿ ತಪ್ಪಿದ್ದೆ ಆದ್ರೆ ಮುಂದೊಂದು ದಿನ ದುಃಖ ಪಡಬೇಕಾಗತ್ತೆ. ಏಯ್, ಮುಚ್ಚೆ ಬಾಯಿ. ನೋಡ, ನನ್ನ ವಿಷಯಕ್ಕೆ ಬಂದ್ರೆ ನಾನು ಮಾತ್ರ ಸುಮ್ನಿರೋದಿಲ್ಲ. ಅದು ಅಲ್ಲದೆ ನನ್ನ ಇಷ್ಟು ದೊಡ್ಡವಳಾದ್ರೂ ಕೂಡ ಇಷ್ಟೊಂದು ತುಚ್ಛೀಕರಿಸಿ ಯಾರು ಮಾತಾಡಿರ್ಲಿಲ್ಲ. ಅಂದ ಮೇಲೆ ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತಾ ಇದೆಯಲ್ಲ. ಏಯ್ ದೀಪಾ, ಮುಂದಿನ ಪರಿಣಾಮ ಬಹಳ ಕೆಟ್ಟದಾಗಿರುತ್ತೆ. ಹುಷಾರು. ಬರ್ಲಿ ಬರ್ಲಿ, ಆ ನಿನ್ನ ಅಣ್ಣ ಬಂದಾಗ ನಿನ್ನ ಅಣ್ಣನ ಹತ್ರನೇ ಕೇಳ್ತೀನಿ, ಈ ನಿನ್ನ ತಂಗಿ ಮಾಡ್ತಾ ಇರೋದು ಸರಿನಾ ಅಂತ. ಇದೆಂಥ ವಿಷಯಗಳಿದೆ. ಇಲ್ಲಿ ನೋಡಿರುವ ಈ ದೃಶ್ಯವನ್ನ ಈ ದೀಪ ನನ್ನ ಅಣ್ಣನ ಹತ್ರ ಕಣ್ಣಿಗೆ ಕಂಡಾಗೆ ಹೇಳಿಬಿಡ್ತಾಳೆ. ನಾನಿಲ್ಲಿದ್ದ ಪಾರಾಗುವುದು ಹೇಗೆ? ಹೌದು, ಹೇಗಿದ್ರು ಈಗ ಇವಳು ಗರ್ಭವತಿಯಾಗಿದ್ದಾಳೆ. ಆ ಗರ್ಭದ ಮೇಲೆ ಹಾದರದ ಹೊದಿಕೆಯನ್ನ ಹೊದಿಸಿ ಇವಳ ಬಾಳನ್ನ ನರಕ ಮಾಡದೆ ಹೋದ್ರೆ ನಾನು ರೂಪನೇ ಅಲ್ಲ. ಮೋಸ ವಂಚನೆಗೆ ಮನಸ್ಸು ಮಾಡದೆ ಪ್ರಾಮಾಣಿಕತೆಯ ತಳಹಾದಿಯಲ್ಲಿ ಬದುಕುತ್ತಿದ್ದ ನನ್ನ ಬಾಳಿನ ತಾಳವನ್ನೇ ತಪ್ಪಿಸಿ ಒಂದೇ ಬಳ್ಳಿಯಲ್ಲಿ ಚಂದದಿಂದ ಹರಳಿದ ಹೂವುಗಳಂತಿದ್ದ ಅಣ್ಣ ತಂಗಿಯರಲ್ಲಿ ಹಗಲಿಸಿದ ಶ್ರೀರಂಗರಾಯ ಮೊದಲು ನಿನ್ನ ಕೊಲೆ, ನಂತರ ನನ್ನ ತಂಗಿಯ ಮುಖದರ್ಶನ. ತಂಗಿ ದೀಪ ಸೌಭಾಗ್ಯ ಸೂಚಕವಾದ ಅರಿಶಿಣ ಕುಂಕುಮವಿಲ್ಲದೆ ಹತ್ತು ಎತ್ತಬೇಕತ್ತ ನಲಿಯುತ್ತ ಮನದಲ್ಲಿಯೇ ಈ ನಿನ್ನ ಅಣ್ಣನನ್ನು ಶಪಿಸುತ್ತಿರುವಿ ಮಹಾದೀಪ. ಬಂದೆ ತಂಗಿ, ಬಂದೆನಮ್ಮ. ನನಗೆಷ್ಟೇ ತೊಂದರೆಯಾದರೂ ಸರಿ, ನಿನ್ನನ್ನು ಹುಡುಕದೆ ಬಿಡಲಾರೆನಮ್ಮ. ಬಂದೆ ತಂಗಿ, ಬಂದೆನಮ್ಮ. ಯಾರು? ಶೇಖರಪ್ಪನವ್ರು, ಯಾವಾಗ ಬಂದ್ರಿ ಅಪ್ಪ? ಜೈಲಿನಿಂದ ನಿರಪರಾಧಿ ಎಂದು ಬಿಡುಗಡೆ ಬಂದೆ. ಈಗ ತಾನೇ ಬಂದೆ. ಊರಲ್ಲಿ ಇರುವಲ್ಲ ಸಾಹುಕಾರ ಶ್ರೀರಂಗರಾಯ ಅದರಿ ಅಪ್ಪ. ಅವ್ರೆಲ್ಲಿಗೆ ಹೋಗಾರ? ಅವ್ರೇನಿದ್ರ ಬಡವ್ರನ್ನ ಕಳಿಸ್ತಾರ್ರಿ. ಈಗ ನಿಮ್ ತಂಗಿಯರು ಇಷ್ಟ್ರಾಗ ಒಂದ್ ಮಗುವಿನ ತಾಯಿ ಆಗ್ತಾರ್ರಿ. ಗೊತ್ತಲ್ಲೇನ್ರಿ ಅಪ್ಪ ನಿಮ್ಗೆ? ನನ್ನ ತಂಗಿ ಗರ್ಭವತಿನ ನಿಮಗೇನ್ ಗೊತ್ತಿಲ್ಲೇನ್ರಿ? ನಮ್ ಸಾವುಕಾರ ಮನೆಗೆ ನಿಮ್ ತಂಗಿಯರು ಸ್ವಶೇರಾಗಿ ಬಂದಾರ್ರಿ. ಹೌದ್ರಿ ಅಪ್ಪ. ಏನ್ ಮಾಡ್ಬೇಕು ಹೇಳ್ರಿ? ಹೌದ್ರಿ ಅಪ್ಪ, ಮತ್ತೇನ್ ಮಾಡ್ಬೇಕು ಹೇಳ್ರಿ? ನೀವು ಮನೆ ಬಿಟ್ಟು ಹೋದ್ಮೇಲೆ ನೀವ್ ಮಾಡಿ ಸಾಲದಾಗ ನಮ್ ಸಾವುಕಾರ ನಿಮ್ ಮನಿ ಚೀಲ್ಕ ಹಾಕಿ ದೀಪಾವರ್ನ ಹೊರಗೆ ಹಾಕ್ಬಿಟ್ರಿ ಅಪ್ಪ. ದೀಪಾವರು ನಿಮ್ ಚಿಂತಿ ಮಾಡಿ ಮಾಡಿ ಸಾಯಕೊಂಡಿದ್ರಿ ಅಪ್ಪ. ಅದನ್ನ ನಮ್ ಚಿಕ್ಕದಣಿಯವ್ರು ನೋಡಿ ಅವ್ರಿಗೆ ಗೊತ್ತಿಲ್ದಂಗ ಲಗ್ನ ಆಗಿ ಬಂದಾರ್ರಿ. ಇವಾಗ ತಾನೇ ಮನಿಗ್ ಬಂದಾರ್ರಿ. ಈಗ ಅವರು ಆರಾಮದಾರ, ನಿಮ್ ತಂಗಿ ದೀಪಾವನವ್ರು ಆರಾಮದಾರ್ರಿ. ಒಂದ್ ಸ್ವಲ್ಪ ಕೆಲ್ಸ ಐತಿ, ಹೋಗಿ ಬರ್ತೀರಿ ಅಪ್ಪ. ಯಾವನೋ ನನ್ನ ಬಾಳಿನ ಕಂಟಕ ಪ್ರಾಯನಾಗಿದ್ದಾನು, ಯಾವನೋ ನನಗೆ ಪರಮ ವೈರಿ ಆಗಿದ್ದನು, ನಿರಪರಾಧಿ ಆಗಿದ್ದ ನನ್ನನ್ನು ಅಪರಾಧಿ ಎಂದು ಜೈಲುಗಟ್ಟಿಸಿದನು.
ಒಂದೇ ಬಳ್ಳಿಯಲ್ಲಿ ಚಂದದಿಂದ ಅರಳಿದ ಹೂವುಗಳಂತಿದ್ದ ಅಣ್ಣ ತಂಗಿಯರನ್ನೇ ಅಗಲಿಸಿದ ಶ್ರೀರಂಗರಾಯ ಮೊದಲು ಹೆಂಗಮ್ಮ ತಂಗಿ ಎಲ್ಲಿರುವಮ್ಮ ನೀನು? ಈಗ ತುಂಬಾ ಗರ್ಭವತಿಯನಮ್ಮ. ಗರ್ಭವತಿಯಾದ ಸಹೋದರಿಯನ್ನು ತವರು ಮನೆಗೆ ಕರೆತಂದು ಶ್ರೀಮಂತ ಕಾರಣ ಮಾಡದ ಪಾಪಿಯಮ್ಮ ಈ ನಿನ್ನ ಅಣ್ಣ ಪಾಪಿಯಮ್ಮ. ಈಗ ನೀನು ಎಲ್ಲಿರುವಮ್ಮ? ಬಂದೆ ತಂಗಿ ಬಂದೆ. ಆಗಲಮ್ಮ ನಿನ್ನ ದೈವ ಚೆನ್ನಾಗಿದೆಯಲ್ಲ ಅಷ್ಟೇ ಸಾಕು. ಎಷ್ಟೋ ದಿವಸಗಳಿಂದ ನಿನ್ನನ್ನು ನೋಡದೆ ಇದ್ದ ನಾನು ಇಂದು ನಿನ್ನ ಮುಖ ದರ್ಶನದಿಂದ ನೆಮ್ಮದಿ ಹೊಂದುವೆ ತಂಗಿ, ನೆಮ್ಮದಿ ಹೊಂದುವೆ ನಮ್ಮ.